ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಹಾಗೂ ಭಾರತದ ನಡುವಿನ ವ್ಯಾಪಾರ ಯುದ್ಧ ಕೊನೆಗೊಳ್ತಾ ಇದೆ ಅನ್ನೋದನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಟ್ರಂಪ್ ಹಾಗೂ ಮೋದಿ ನಡುವಿನ ಮಾತುಕತೆಯ ನಂತರ ಇಬ್ಬರು ನಾಯಕರ ಟ್ವೀಟ್ಗಳಲ್ಲಿ ಗ್ರೇಟ್ ಫ್ರೆಂಡು, ಗುಡ್ ಫ್ರೆಂಡು ಮುಂತಾದ ಉಪಮೆಗಳು ಮತ್ತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿವೆ. ಹಾಗೆ ಈ ಬೆಳವಣಿಗೆಯನ್ನ ತಾಳ್ಮೆಗೆ, ಸಹನೆಗೆ ಸಿಕ್ಕ ಗೆಲುವು ಅಂತ ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಅಮೆರಿಕದ ಸಾಕಷ್ಟು ವ್ಯಾಪಾರೋದ್ಯಮಿಗಳು, ಅಲ್ಲಿನ ಸಂಸದರು ಭಾರತ ಮತ್ತು ಅಮೆರಿಕ ನಡುವಿನ ಟ್ಯಾರಿಫ್ ಯುದ್ಧದ ಕಾರ್ಮೋಡ ಸರಿದ ಬಗ್ಗೆ ಖುಷಿ ವ್ಯಕ್ತಪಡಿಸ್ತಾ ಇದ್ರೆ, ಭಾರತದ ಉದ್ಯಮ ವಲಯ ಕೂಡ ತುಂಬಾ ನಿರಾಳ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾದ್ರೆ ಅಮೆರಿಕ ಹಾಗೂ ಭಾರತದ ನಡುವಿನ ವ್ಯಾಪಾರ ಯುದ್ಧ ಇಲ್ಲಿಗೆ ಮುಗಿದು ಹೋಯ್ತಾ? ಟ್ರಂಪ್ ಗ್ರೇಟ್ ಫ್ರೆಂಡ್ ಅಂತ ಕರೆದಿರೋದು ಹೀಗೆ ಮುಂದುವರಿಯುತ್ತಾ, ಅಥವಾ ಇದರಲ್ಲೂ ಮತ್ತೇನಾದರೂ ಕೊಕ್ಕೆಗಳಿವೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ವರ್ಷ ಭಾರತ ಮತ್ತು ಅಮೆರಿಕ ಸಂಬಂಧಗಳು ತುಂಬಾನೇ ಹದಗೆಟ್ಟವು. ಭಾರತದ ಮೇಲೆ ಟ್ರಂಪ್ 25% ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ವಿಧಿಸಿದ್ರು. ಅದರ ಬೆನ್ನಲ್ಲೇ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರೋದಕ್ಕೆ ಇನ್ನೂ ಒಂದು 25% ದಂಡದ ಸುಂಕವನ್ನು ಹೇರಲಾಯಿತು. 50% ಟ್ಯಾರಿಫ್ ಬಿದ್ದ ಕೂಡಲೇ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಹೋಯಿತು. ಇಲ್ಲಿ ಟ್ರಂಪ್ ಟ್ಯಾರಿಫ್ ಅಂತ ಕೂಗ್ತಿದ್ರೆ, ಅಮೆರಿಕದ ಕೆಲ ಮಿತ್ರ ದೇಶಗಳು ಓಡೋಡಿ ಹೋಗಿ ರಾಜಿ ಮಾಡ್ಕೊಂಡು ಟ್ರಂಪ್ ಹೇಳಿದ್ದಕ್ಕೆಲ್ಲ ಒಪ್ಪಿ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿ ಟ್ಯಾರಿಫ್ ಅನ್ನು ಕಡಿಮೆ ಮಾಡಿಸ್ಕೊಂಡು ಬಂದವು. ಆದರೆ ಭಾರತ ಹಾಗೆ ಮಾಡೋದಕ್ಕೆ ಹೋಗಲಿಲ್ಲ. ಈ ಟ್ಯಾರಿಫ್ ಅನ್ನೋದು ನಮಗೆಷ್ಟು ತೊಂದರೆ ಕೊಡುತ್ತೋ ನಿಮಗೂ ಅಷ್ಟೇ ತೊಂದರೆ ಕೊಡುತ್ತೆ ಅನ್ನೋ ಧೋರಣೆಯಲ್ಲಿ ಭಾರತ ಸುಮ್ಮನಾಯಿತು. ಅಮೆರಿಕದ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೂ ಹೋಗಲಿಲ್ಲ. ಅಲ್ಲಿನ ಸೆಕ್ರೆಟರಿ ಒಬ್ಬ, ಇನ್ನು 2 ತಿಂಗಳು ನೋಡ್ತಾ ಇರಿ, ಭಾರತ ಅಮೆರಿಕಾಗೆ ಓಡಿ ಬಂದು ನಮಗೆ ಕ್ಷಮೆ ಕೇಳುತ್ತೆ ಅಂತ ಹೇಳ್ದ. 2 ಅಲ್ಲ, 6 ತಿಂಗಳಾದರೂ ಭಾರತ ಕ್ಯಾರೆ ಅನ್ನಲಿಲ್ಲ. ಬದಲಿಗೆ ರಷ್ಯಾ ಜೊತೆಗಿನ ವ್ಯಾಪಾರಗಳನ್ನು ಹೆಚ್ಚು ಮಾಡ್ತು. ಅಮೆರಿಕದ ಟ್ರೆಷರಿ ಅಸೆಟ್ಸನ್ನು ಡಂಪ್ ಮಾಡೋದಕ್ಕೆ ಶುರು ಮಾಡ್ತು. ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳೋ ಕಡೆಗೆ ಸೈಲೆಂಟಾಗಿ ಹೆಜ್ಜೆ ಹಾಕ್ತಾ ಹೋಯಿತು. ಭಾರತವನ್ನು ನೋಡಿ ಇನ್ನೂ ಕೆಲ ದೇಶಗಳು ಅದೇ ಹಾದಿಲಿ ಮುಂದುವರಿಯೋದಕ್ಕೆ ಶುರು ಮಾಡಿದ್ವು. ಅಮೆರಿಕದ ಟ್ಯಾರಿಫ್ನಿಂದ ನಮ್ಮ ಉತ್ಪಾದಕ ವಲಯದ ಮೇಲೆ ಉಂಟಾಗ್ತಾ ಇದ್ದ ನೆಗೆಟಿವ್ ಇಂಪ್ಯಾಕ್ಟನ್ನು ಕಡಿಮೆ ಮಾಡೋದಕ್ಕೆ ಭಾರತ GSTಯಲ್ಲಿ ಬದಲಾವಣೆಯನ್ನು ತಗೊಂಡು ಬಂತು. ಒಂದಿಷ್ಟು ಇನ್ಸೆಂಟಿವ್ಗಳನ್ನು ಘೋಷಣೆ ಮಾಡ್ತು. ಜೊತೆಗೆ ಒಮನ್, ನ್ಯೂಜಿಲ್ಯಾಂಡ್, UK, ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಹಾಗೆ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತು. ಗೆಳೆಯರೆ, EU ಅಂದರೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದ ಆ ಕ್ಷಣಗಳಲ್ಲಿ ನೀವು ಅಮೆರಿಕದ ರಿಯಾಕ್ಷನ್ಗಳನ್ನು ಗಮನಿಸಬೇಕಿತ್ತು. ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ನಾವು ಭಾರತದ ಮೇಲೆ ಟ್ಯಾರಿಫ್ ಹಾಕಿದ್ವಿ. ಆದರೆ ಯಾರು ಯುಕ್ರೇನ್ ಯುದ್ಧದ ಮೂಲ ಅನ್ನಿಸ್ಕೊಳ್ಳೋ ದೇಶಗಳಿವೆಯೋ ಅವೇ ಭಾರತದ ಜೊತೆ ನಿಂತುಬಿಟ್ವು. ನಾವು ಭಾರತದ ಮೇಲೆ ಟ್ಯಾರಿಫ್ ಹಾಕಿ ಅಂತ ಯುರೋಪಿಯನ್ ಯೂನಿಯನ್ಗೆ ಹೇಳಿದ್ವಿ. ಆದರೆ ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ವ್ಯಾಪಾರ ಒಪ್ಪಂದವನ್ನೇ ಮಾಡಿಕೊಂಡು ಬಂತು ಅಂತೆಲ್ಲ ಅತ್ಯಂತ ಹತಾಶೆಯ ದನಿಯಲ್ಲಿ ಅಮೆರಿಕದ ಟ್ರೆಷರಿ ಸೆಕ್ರೆಟರಿ ಮಾತಾಡ್ದ. ಅಲ್ಲಿಗೆ ಅಮೆರಿಕ ದಾರಿಗೆ ಬರ್ತಾ ಇದೆ ಅಂತ ಸಣ್ಣಗೆ ಅನ್ಸೋದಕ್ಕೆ ಶುರುವಾಯಿತು. ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಶುರುವಾಗ್ತಾ ಹೋದವು. ಈ ವರ್ಷ ಅಮೆರಿಕದ ಸಂಸತ್ತಿಗೆ ಚುನಾವಣೆಗಳು ನಡಿಬೇಕು. ಈ ಸಂದರ್ಭದಲ್ಲಿ ಏನೇ ಮೇಕ್ ಅಮೆರಿಕ ಗ್ರೇಟ್ ಅಗೈನ್ ಅಂತ ಬಾಯಿ ಮಾತಲ್ಲಿ ಹೇಳಿದ್ರು, ಗೋಡೆಗಳ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಸ್ಕೊಂಡ್ರು, ಅಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ, ಆರ್ಥಿಕ ಕುಸಿತ, ಹಣದುಬ್ಬರಗಳನ್ನು ಕಡಿಮೆ ಮಾಡದೇ ಇದ್ರೆ ಅಮೆರಿಕ ಗ್ರೇಟ್ ಆಗೋದಿಲ್ಲ ಅನ್ನೋದು ಅಲ್ಲಿನ ಜನಕ್ಕೂ ಗೊತ್ತಿದೆ. ಗೆಳೆಯರೆ, ದೇಶಭಕ್ತಿ, ರಾಷ್ಟ್ರೀಯವಾದ ಇವೆಲ್ಲ ಕೂಡ ವೈಯಕ್ತಿಕ ಲಾಭ ನಷ್ಟಗಳ ಪ್ರಶ್ನೆ ಬಂದಾಗ ಸ್ವಲ್ಪ ಸಡಿಲ ಆಗೇ ಆಗತ್ವೆ. ಈಗ ನೋಡಿ, ನಮ್ಮಲ್ಲಿ ಬಾಯ್ಕಾಟ್ ಚೈನಾ ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಮತ್ತು ಆಗುತ್ತೆ ಹೇಳಿ? ನಮಗೆ ನಮ್ಮ ಜೇಬುಗಳಿಗೆ ಹೆಚ್ಚು ಹೊರೆ ಬೀಳಬಾರ್ದು. ಅಮೆರಿಕಾದಲ್ಲೂ ಅಷ್ಟೇ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಗಿರಾಕಿಗಳಿಗೆ ಕೂಡ ಅಲ್ಲಿ ಬೆಲೆ ಏರಿಕೆ ಆದರೆ, ಅವರು ದುಡಿದಿದ್ದೆಲ್ಲ ಖರ್ಚಾಗ್ತಾ ಹೋದರೆ ನಾವು ಗ್ರೇಟ್ ಆಗ್ತಾ ಇಲ್ಲ, ಸೋರಿ ಹೋಗ್ತಾ ಇದ್ದೀವಿ ಅನ್ನೋದು ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಅದರ ಪರಿಣಾಮ ಚುನಾವಣೆಯಲ್ಲಿ ಕಾಣಿಸುತ್ತೆ. ಅಮೆರಿಕಾದಲ್ಲಿ ರಿಪಬ್ಲಿಕನ್ ಪಕ್ಷದ ಸಂಸದರಿಗೆ ಕೂಡ ಅದೇ ಥರದ ಭಯ ಶುರುವಾಯಿತು. ಅವರು ಟ್ರಂಪ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದರು. ಮೊನ್ನೆ ಅಲ್ಲಿನ ಸಂಸದರೊಬ್ಬರ ಆಡಿಯೋ ಒಂದು ಲೀಕ್ ಆಯಿತು. ಅದರಲ್ಲಿ ಭಾರತದ ಜೊತೆಗಿನ ಟ್ರೇಡ್ ಡೀಲ್ಗಾಗಿ ನಾನು ವೈಟ್ ಹೌಸ್ ಜೊತೆ ಯುದ್ಧನೇ ಮಾಡ್ತಿದ್ದೀನಿ ಅಂತ ಆತ ಹೇಳ್ಕೊಂಡಿದ್ದು ಜಗಜ್ಜಾಹೀರಾಯಿತು. ಅದರ ಬೆನ್ನಲ್ಲೇ ಅಮೆರಿಕದ ಒಂದಷ್ಟು ಕೃಷಿ ಉತ್ಪನ್ನಗಳು ಅಂದರೆ ಬೇಳೆಕಾಳುಗಳ ಮೇಲೆ ಭಾರತ ಟ್ಯಾರಿಫನ್ನು ವಿಧಿಸಿತು. ಅದು ಅಮೆರಿಕಾಗೆ ಮರ್ಮಾಘಾತವನ್ನೇ ಕೊಡ್ತು. ಇಷ್ಟೆಲ್ಲ ಆಗ್ತಿರುವಾಗ ಕೂಡ ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆಗಳು ಚಾಲ್ತಿಯಲ್ಲೇ ಇದ್ವು, ಅವು ನಡೀತಾ ಇದ್ವು. ಮೊನ್ನೆ ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ ಭಾರತದ ಜೊತೆ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಜಾರಿಯಲ್ಲಿವೆ ಅಂತ ಟ್ರಂಪ್ ಕೂಡ ಹೇಳಿದರು. ಇದೆಲ್ಲದರ ನಡುವೆ ಫೆಬ್ರವರಿ 2 ಸೋಮವಾರ ವಿದೇಶಾಂಗ ಸಚಿವ S ಜಯಶಂಕರ್ ಅಮೆರಿಕಾಗೆ ಹೋಗ್ತಾರೆ. ಅವತ್ತೇ ಅಲ್ಲಿಂದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸತತವಾಗಿ 1 ಗಂಟೆ ಅವಧಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ 2 ಪೋಸ್ಟ್ಗಳನ್ನು ಮಾಡ್ತಾರೆ. ಒಂದು ಭಾರತದ ಇಂಡಿಯಾ ಗೇಟ್ ಫೋಟೋ, ನಾವು ಇದಕ್ಕಿಂತ ಸುಂದರವಾದದ್ದನ್ನು ಮಾಡಲಿದ್ದೇವೆ ಅಂತ ಟ್ರಂಪ್ ಬರ್ಕೊಂಡ್ರು. ಅದರ ಬೆನ್ನಲ್ಲೇ
ಮೋದಿ ಹಾಗೂ ಟ್ರಂಪ್ ಚಿತ್ರಗಳಿರೋ ಇಂಡಿಯಾ ಟುಡೇ ಕವರ್ ಪೇಜ್ನ ಇಮೇಜ್ನ ಟ್ರೂತಲ್ಲಿ ಹಾಕ್ಕೊಂಡ್ರು. ಅದಾದ ಕೆಲ ನಿಮಿಷಗಳ ನಂತರ ಮೋದಿ ಹಾಗೂ ಟ್ರಂಪ್ ನಡುವೆ ಮಾತುಕತೆ ನಡೀತು ಅನ್ನೋ ವಿಷಯವನ್ನು ಭಾರತದಲ್ಲಿನ ಅಮೆರಿಕದ ರಾಯಭಾರಿ ಸರ್ಗಿಯೋ ಗೋರ್ ಟ್ವೀಟ್ ಮಾಡ್ತಾರೆ. ಅದಾದ ಕೆಲ ಹೊತ್ತಿನ ನಂತರ ಡೊನಾಲ್ಡ್ ಟ್ರಂಪ್ ಅವರ ಟ್ರೂತಲ್ಲಿ ನನ್ನ ಗ್ರೇಟ್ ಫ್ರೆಂಡ್ ಮೋದಿ ಜೊತೆ ಮಾತುಕತೆಗಳನ್ನು ಮಾಡಿದೆ. ಅವರು ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ಗೌರವಾನ್ವಿತ ನಾಯಕ. ನಾವು ವ್ಯಾಪಾರ, ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದು ಸೇರಿದಂತೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾತುಕತೆಗಳನ್ನು ಮಾಡಿದ್ವಿ. ಅವರು ರಷ್ಯಾ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸೋದಕ್ಕೆ ಒಪ್ಪಿದ್ರು. ಅದರ ಬದಲಿಗೆ ವೆನೆಜುವೆಲಾ ತೈಲವನ್ನು ಖರೀದಿ ಮಾಡ್ತಾರೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ಗೆ ನಾವು ಒಪ್ಪಿದ್ದೀವಿ. ಭಾರತದ ಮೇಲೆ ಸದ್ಯಕ್ಕೆ ಹೇರಲಾಗಿರುವ ರೆಸಿಪ್ರೋಕಲ್ ಟ್ಯಾರಿಫನ್ನು 25%ನಿಂದ 18%ಗೆ ತಕ್ಷಣದಿಂದಲೇ ಜಾರಿಗೆ ಬರುವ ಹಾಗೆ ಇಳಿಸಲಾಗ್ತಾ ಇದೆ. ಭಾರತ ಕೂಡ ಅಮೆರಿಕದ ವಸ್ತುಗಳಿಗೆ ಟ್ಯಾರಿಫನ್ನು ಝೀರೋಗೆ ಇಳಿಸುತ್ತೆ. ಭಾರತ ಮತ್ತು ಅಮೆರಿಕದ ನಡುವೆ $500 ಬಿಲಿಯನ್ ವ್ಯಾಪಾರ ನಡೆಯುತ್ತೆ ಅಂತ ಟ್ರಂಪ್ ಟ್ರೂತಲ್ಲಿ ಬರ್ಕೊಂಡ್ರು. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಟ್ರಂಪ್ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಥರ ಬರ್ಕೊಂಡಿದ್ದಾರೆ. ಅವರು ಹೀಗೆ ಇದನ್ನು ಮುಗಿಸಬಹುದು ಅನ್ನೋ ಒಂದು ಅಂದಾಜಂತೂ ಮೊದಲೇ ಇತ್ತು. ಭಾರತದ ಜೊತೆಗಿನ ಟ್ರೇಡ್ ಡೀಲ್ ಅನ್ನೋದು ದೊಡ್ಡ ಹೆಡ್ಲೈನ್ ಸುದ್ದಿ ಆಗಬೇಕು, ಅದು ಅಮೆರಿಕದ ಭಯಾನಕ ಗೆಲುವು ಅಂತ ಅಮೆರಿಕನ್ ಮಾಧ್ಯಮಗಳಲ್ಲಿ ಬಣ್ಣಿಸಲ್ಪಡಬೇಕು ಅಂತ ಟ್ರಂಪ್ ಬಯಸ್ತಾ ಇದ್ರು. ಆದರೆ ಅಲ್ಲಿ ಅಂಥದ್ದೇನೂ ಆದಂತೆ ಕಾಣ್ತಾ ಇಲ್ಲ. ಆದರೂ ಟ್ರಂಪ್ ಸ್ವಲ್ಪ ವೈಭವೀಕರಿಸಿಕೊಳ್ಳೋ ಪ್ರಯತ್ನವನ್ನೇನೋ ಮಾಡ್ತಾ ಇದ್ದಾರೆ. ಇಲ್ಲಿ ಅಮೆರಿಕದ ಸಂಸದರು ಅಮೆರಿಕದ ಕೃಷಿ ಉತ್ಪನ್ನಗಳಿನ್ನು ಭಾರತಕ್ಕೆ ಹೋಗುತ್ತವೆ ಅನ್ನೋ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇನ್ನೂ ಎರಡೂ ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಏನಿದೆ ಅನ್ನೋದು ಖಚಿತವಾಗಿ ಗೊತ್ತಾಗಿಲ್ಲ. ಭಾರತ ಮೊದಲಿಂದಲೂ ಕೂಡ ಕೃಷಿ ಮತ್ತು ಡೈರಿ ವಿಷಯದಲ್ಲಿ ಪಟ್ಟು ಹಿಡ್ಕೊಂಡೇ ಕೂತಿದೆ. ಅದು ಈಗಲೂ ಹಾಗೇ ಇರುತ್ತೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಯಾವ ಕೃಷಿ ಉತ್ಪನ್ನಗಳು ಅಮೆರಿಕಾದಿಂದ ಭಾರತಕ್ಕೆ ಬರುತ್ತವೆ ಅನ್ನೋದು ಇನ್ನೂ ಗೊತ್ತಾಗಬೇಕಾಗಿದೆ. ಅಕಸ್ಮಾತ್ ಬಂದರೂ ಈಗಾಗಲೇ ಬರ್ತಿರೋ ದ್ವಿದಳ ಧಾನ್ಯಗಳು ಅಂದರೆ ಕಾಳುಗಳು ಭಾರತಕ್ಕೆ ಬರುತ್ತವೆ. ಅದರ ಮೇಲೆ ಈ ಹಿಂದೆ ಭಾರತ ಟ್ಯಾರಿಫನ್ನು ಹಾಕ್ತಾ ಇರಲಿಲ್ಲ. ಮೊನ್ನೆ ಟ್ರಂಪ್ಗೊಂದು ವಾಪಸ್ಸು ಹೊಡೆತ ಕೊಡಬೇಕು ಅನ್ನೋ ಕಾರಣಕ್ಕೇನೆ 30% ಟ್ಯಾರಿಫನ್ನು ಭಾರತ ಹೇರ್ತು. ಬಹುಶಃ ಅದನ್ನು ಭಾರತ ರದ್ದು ಮಾಡಿ ಈ ಹಿಂದಿನ ಸ್ಥಿತಿಯನ್ನೇ ಮುಂದುವರಿಸಬಹುದು. ಟ್ರಂಪ್ ಹೇಳ್ತಿರೋ ಝೀರೋ ಟ್ಯಾರಿಫ್ ಬಹುಶಃ ಈ ಕಾಳುಗಳ ಮೇಲೆ ಇರಬೇಕು. ಹಾಗಲ್ಲದೆ ಅಮೆರಿಕ ನಮ್ಮ ಮೇಲೆ 18% ಟ್ಯಾರಿಫ್ ಹಾಕತ್ತೆ, ನಾವು ಅಮೆರಿಕಾಗೆ ಝೀರೋ ಟ್ಯಾರಿಫ್ ಕೊಟ್ಟು ಬಿಡ್ತೀವಿ ಅಂದರೆ ಅದು ರೆಸಿಪ್ರೋಕಲ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸೊ ಇಲ್ಲಿ ಬೇಳೆಕಾಳುಗಳ ಮೇಲೆ ಟ್ಯಾರಿಫನ್ನು ತೆಗೆಯುವ ಸಾಧ್ಯತೆ ಇರುತ್ತೆ. ಇನ್ನು ರಷ್ಯಾದ ತೈಲ, ಅದನ್ನು ನಿಲ್ಲಿಸೋ ಬಗ್ಗೆ ಭಾರತ ಎಲ್ಲೂ ಏನನ್ನೂ ಇದುವರೆಗೆ ಹೇಳಿಲ್ಲ. ವೆನೆಜುವೆಲಾದಿಂದ ತೈಲ ಸಿಗುತ್ತೆ ಅಂದರೆ ಅದು ನಮ್ಮ ಬೆಲೆಗೆ ಸಿಕ್ಕರೆ ಭಾರತ ಖಂಡಿತ ಅದನ್ನು ಬಿಡೋದಿಲ್ಲ. ಯಾಕೆಂದರೆ ನಮಗೆ ವಿಪರೀತ ಪ್ರಮಾಣದ ತೈಲದ ಅಗತ್ಯ ಇದೆ. ಚೈನಾದ ನಂತರ ಅತಿ ಹೆಚ್ಚು ಕಚ್ಚಾ ತೈಲ ಆಮದು ಮಾಡಿಕೊಳ್ಳೋ ದೇಶ ಭಾರತ. ಜೊತೆಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಯುರೋಪಿಯನ್ ಯೂನಿಯನ್ಗೆ ಸಂಸ್ಕರಿಸಿದ ತೈಲವನ್ನು ಮಾರಾಟನೂ ಮಾಡ್ತೀವಿ. ವೆನೆಜುವೆಲಾದಲ್ಲಿನ ತೈಲ ಭಾರತೀಯ ಸಂಸ್ಕರಣಾ ಘಟಕಗಳಿಗೆ ಮ್ಯಾಚ್ ಆಗುತ್ತೆ. ಹೀಗಾಗಿ ಅದನ್ನು ಖರೀದಿ ಮಾಡಲೂಬಹುದು. ಅದಕ್ಕಾಗಿ ಈಗಾಗಲೇ ರಿಲಯನ್ಸ್ ಅಮೆರಿಕ ಜೊತೆ ಮಾತುಕತೆಗಳನ್ನು ಶುರು ಮಾಡಿದೆ. ಸೊ ರಷ್ಯಾ ತೈಲ ಖರೀದಿ ನಿಲ್ಲದೇ ಇದ್ದರೂ ಅಮೆರಿಕಾದಿಂದ ವೆನೆಜುವೆಲಾದ ತೈಲವನ್ನು ಭಾರತ ಖರೀದಿ ಮಾಡುತ್ತೆ. ಈ ಹಿಂದೆ ಚೈನಾ ಅಲ್ಲಿಂದ ತೈಲ ಖರೀದಿ ಮಾಡ್ತಾ ಇತ್ತು. ಈಗ ಚೈನಾನ ಭಾರತ ರಿಪ್ಲೇಸ್ ಮಾಡಬಹುದು. ಇನ್ನು $500 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಭಾರತ ಖರೀದಿ ಮಾಡುತ್ತೆ ಅನ್ನೋದು ಟ್ರಂಪ್ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಆ ನಂಬರ್ಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಯಾಕೆಂದ್ರೆ ಸದ್ಯಕ್ಕೆ ಭಾರತ ಮತ್ತು ಅಮೆರಿಕ ನಡುವೆ ಸುಮಾರು $1.5 ಟ್ರಿಲಿಯನ್ ವ್ಯಾಪಾರ ನಡೀತಾ ಇದೆ. ಅದರಲ್ಲಿ ಭಾರತ ಅಮೆರಿಕಾಗೆ ರಫ್ತು ಮಾಡೋದು ಸುಮಾರು $40 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ. ಇನ್ನು ಸರ್ವಿಸ್ ಇಂಡಸ್ಟ್ರಿಯ ವ್ಯಾಪಾರವನ್ನು ನಾವು ಲೆಕ್ಕ ಹಾಕಿದ್ರೆ ಅಮೆರಿಕ ಭಾರತಕ್ಕೆ ಇನ್ನೊಂದು $40 ಬಿಲಿಯನ್ ವರೆಗೆ ಸರ್ವಿಸ್ ಇಂಡಸ್ಟ್ರಿ ವ್ಯಾಪಾರವನ್ನು ಮಾಡುತ್ತೆ. ಹೀಗಾಗಿ ಭಾರತ ಅಮೆರಿಕಾದಿಂದ ಖರೀದಿ ಮಾಡೋ ಒಟ್ಟು ಮೊತ್ತ ಸುಮಾರು $80 ಬಿಲಿಯನ್ ವರೆಗೆ ಆಗಬಹುದು. ಅದನ್ನ $500 ಬಿಲಿಯನ್ ಮಾಡಬೇಕು ಅಂದ್ರೆ ಏಕಾಏಕಿ 6-7 ಪಟ್ಟು ಹೆಚ್ಚು ಮಾಡಬೇಕು. ಅದು ಒಂದೇ ಬಾರಿಗೆ ಸಾಧ್ಯವಾಗೋ ಮಾತಲ್ಲ. ಇಲ್ಲಿ ಅಮೆರಿಕ ಹಾಗೂ ಭಾರತದ ನಡುವೆ 2030 ಹೊತ್ತಿಗೆ ವ್ಯಾಪಾರವನ್ನ $500 ಬಿಲಿಯನ್ ತಗೊಂಡು ಹೋಗೋ ಗುರಿ ಇದೆ. ಅದನ್ನ ಟ್ರಂಪ್ ಸ್ವಲ್ಪ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಗಿರಾಕಿಗಳಿಗೆ ಅವರ ಭಾಷೆಯಲ್ಲಿ ವೈಭವೀಕರಿಸಿಕೊಂಡು ಹೇಳ್ತಾ ಇರಬಹುದು. ಇನ್ನು ಭಾರತದ ಪ್ರಧಾನಿ ಫೋನ್ ಮಾಡಿಲ್ಲ, ಅದಕ್ಕೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳಲಿಲ್ಲ ಅಂತ ಇತ್ತೀಚೆಗೆ ಲೊಟ್ನಿಕ್ ಹೇಳಿದ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ರಿ ಅಲ್ವಾ? ಈಗಲೂ ಕೂಡ ಭಾರತದ ಪ್ರಧಾನಿ ಅಮೆರಿಕ ಅಧ್ಯಕ್ಷರಿಗೆ ಫೋನು ಮಾಡೋದಕ್ಕೆ ಹೋಗಿಲ್ಲ. ಫೋನ್ ಮಾಡಿರೋದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇದರ ಜೊತೆ ಗೆಳೆಯರೆ ತುಂಬ ಮಜಾ ಕೊಡ್ತಾ ಇರೋದು ಪಾಕಿಸ್ತಾನದ ಕೆಲವರು ಮಾಡ್ತಾ ಇರೋ ಟ್ವೀಟುಗಳು. ಒಂದು ಟ್ವೀಟಲ್ಲಿ ಇಂಡಿಯಾ ಟುಡೇ ಕವರ್ ಪೇಜನ್ನು ಹಾಕಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅನ್ನೋ ಮೂರ್ಖನನ್ನ ಟ್ರಂಪ್ ಬಿದಿರುಗಳ ಹಚ್ಚಿ ಅಲ್ಲಿಂದ ಗಾಜಾಗಿ ತಳ್ಳಿಬಿಟ್ರು ಅಂತ ಒಬ್ಬರು ಬರೆದಿದ್ದಾರೆ. ಇನ್ನೊಂದರಲ್ಲಿ
ಮೋದಿ ಟ್ರಂಪ್ ಕೂತ್ಕೊಂಡಿದ್ದಾರೆ. ಹಿಂದೆ ಆಸಿಮ್ ಮುನೀರ್ ಹರಿದೋಗಿರೋ ಬಟ್ಟೆ ಹಾಕೊಂಡು ಈ ಹರಳು ಅದೃಷ್ಟದ ಹರಳು ಅಂತ ಮಾರ್ಕೊಂಡು ಬರ್ತಾರಲ್ಲ, ಅಂಥ ಕಾಸ್ಟ್ಯೂಮ್ ಹಾಕೊಂಡು ಒಂದಿಷ್ಟು ಹರಳಿಟ್ಕೊಂಡು ನಿಂತಿರೋ ಫೋಟೋನ ಕ್ರಿಯೇಟ್ ಮಾಡಿ ಹಾಕಿದ್ದಾರೆ. ಟ್ವಿಟ್ಟರ್ ಅಂತೂ ಮಸ್ತ್ ಮಜಾ ಕೊಡ್ತಾ ಇದೆ. ಇನ್ನು ಗೆಳೆಯರೆ, ಈ ಡೀಲ್ನ ಪರಿಣಾಮಗಳು ಏನಾಗುತ್ತವೆ ಅನ್ನೋದು. ಇಲ್ಲಿ ಭಾರತ ದಕ್ಷಿಣ ಏಷ್ಯಾ ದೇಶಗಳಿಗಿಂತ ನಮಗೆ ಕಡಿಮೆ ಟ್ಯಾರಿಫನ್ನು ಅಮೆರಿಕ ಹಾಕಬೇಕು ಅಂತ ಅಮೆರಿಕಾಗೆ ಹೇಳಿತ್ತು. ಅದನ್ನು ಅಮೆರಿಕ ಕೇಳಿದೆ. ಭಾರತದ ಮೇಲೆ 18% ಟ್ಯಾರಿಫ್ ಬೀಳ್ತಾ ಇದೆ. ಇದು ಖುಷಿ ಕೊಡೋ ವಿಷಯ ಏನಲ್ಲ. ಆದರೂ 50% ಟ್ಯಾರಿಫ್ಗೆ ಮತ್ತು ಅಕ್ಕಪಕ್ಕದ ದೇಶಗಳ ಜೊತೆ ನಾವು ಕಂಪೇರ್ ಮಾಡ್ಕೊಂಡು ಒಂದಷ್ಟು ಖುಷಿನ ಅನುಭವಿಸಬೇಕು ಅಷ್ಟೇ. ವಿಯೆಟ್ನಾಂ, ಶ್ರೀಲಂಕಾ, ಬಾಂಗ್ಲಾದೇಶ, ತೈವಾನ್, ಸೌತ್ ಆಫ್ರಿಕಾಗಳ ಮೇಲೆ 20%, ಫಿಲಿಪೀನ್ಸ್, ಪಾಕಿಸ್ತಾನ, ಥಾಯ್ಲ್ಯಾಂಡ್ಗಳ ಮೇಲೆ 19%, ಹಾಗೆ ಯುರೋಪಿಯನ್ ಯೂನಿಯನ್, ಜಪಾನ್, ದಕ್ಷಿಣ ಕೊರಿಯಾಗಳ ಮೇಲೆ 15%, ಸ್ವಿಟ್ಜರ್ಲ್ಯಾಂಡ್ ಮೇಲೆ 35%, ಚೈನಾದ ಮೇಲೆ 40% ಟ್ಯಾರಿಫನ್ನು ಅಮೆರಿಕ ಹೇರಿದೆ. ಇನ್ನು ಇಸ್ರೇಲ್ ಮೇಲೆ ಕೂಡ ಅಮೆರಿಕ 15% ಟ್ಯಾರಿಫನ್ನು ಹಾಕಿದೆ. ಭಾರತದ ಮೇಲೆ ಹೇರ್ತಾ ಇರೋದು 18% ಟ್ಯಾರಿಫ್. ಇದು ಜಪಾನ್, ದಕ್ಷಿಣ ಕೊರಿಯಾ, ಇಸ್ರೇಲ್ ಮುಂತಾದ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಹೆಚ್ಚು ಅಂತ ಅನಿಸಿದ್ರು, ದಕ್ಷಿಣ ಏಷ್ಯಾ ದೇಶಗಳ ಜೊತೆ ನಾವು ನಮ್ಮನ್ನು ಹೋಲಿಕೆ ಮಾಡಿದಾಗ ಭಾರತದ ಮೇಲೆ ಬೀಳ್ತಾ ಇರೋ ಟ್ಯಾರಿಫ್ ಕಡಿಮೆ ಇದೆ. ಹೀಗಾಗಿ ಭಾರತ ಅಮೆರಿಕದ ಮಾರುಕಟ್ಟೆಯಲ್ಲಿ ಮತ್ತೆ ವಿಜೃಂಭಿಸೋದಕ್ಕೆ ಶುರು ಮಾಡುತ್ತೆ. ಬಾಂಗ್ಲಾದೇಶ, ವಿಯೆಟ್ನಾಂ, ಪಾಕಿಸ್ತಾನ ಮತ್ತು ಚೈನಾದ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಏನಿದೆ ಅದನ್ನು ಸಂಪೂರ್ಣವಾಗಿ ಅಮೆರಿಕಾದಲ್ಲಿ ಕೂಡ ಭಾರತ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಭಾರತದ ಉತ್ಪಾದನಾ ವಲಯಕ್ಕೆ ಇದರಿಂದ ಒಂದು ದೊಡ್ಡ ಬೂಸ್ಟ್ ಸಿಕ್ಕಂತಾಗುತ್ತೆ. ಹೆಂಗೂ ಭಾರತ GSTಯನ್ನು ಕಡಿಮೆ ಮಾಡಿ ಇನ್ಸೆಂಟಿವ್ಗಳನ್ನು ಕೊಡೋ ಮೂಲಕ ಈಗಾಗಲೇ ಉತ್ಪಾದನಾ ವಲಯಕ್ಕೊಂದಷ್ಟು ಶಕ್ತಿ ತುಂಬುವ ಕೆಲಸವನ್ನು ಮಾಡಿದೆ. ಈಗ ಅಮೆರಿಕಾದ ಮಾರುಕಟ್ಟೆ ಕೂಡ ಭಾರತಕ್ಕೆ ಸಿಗೋದರ ಜೊತೆಗೆ ವ್ಯಾಪಾರಗಳು ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಚೈನಾದ ಮೇಲೆ 40% ಟ್ಯಾರಿಫ್ ಇರೋದ್ರಿಂದ ಭಾರತಕ್ಕೊಂದಷ್ಟು ಹೂಡಿಕೆಗಳು ಬರೋ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗುತ್ತೆ, ಕಾರ್ಖಾನೆಗಳು ಹೆಚ್ಚಾಗುತ್ತವೆ, ಉತ್ಪಾದನಾ ವಲಯಕ್ಕೆ ಇನ್ನಷ್ಟು ಶಕ್ತಿ ಕೂಡ ಸಿಗುತ್ತೆ. ಇನ್ನು NDA ಸಂಸದರ ಸಭೆಯನ್ನುದ್ದೇಶಿಸಿ ಮಾತನಾಡಿರುವ ಪ್ರಧಾನಿ ಮೋದಿ ಇದನ್ನು ಸಹನೆಗೆ ಸಿಕ್ಕ ಜಯ ಅಂತ ಬಣ್ಣಿಸಿದ್ದಾರೆ. ಆದರೆ ಟ್ರಂಪ್ ಅನ್ನೋ ಅನ್ಪ್ರೊಡಿಕ್ಟಬಲ್ ವ್ಯಕ್ತಿಯ ಮೂಡು ಹೀಗೆ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ. ಎಷ್ಟು ದಿನ ಇದ್ದರೂ ಟ್ರಂಪ್ ಆಡಳಿತ ಅಮೆರಿಕಾದಲ್ಲಿರೋದೇ 3 ವರ್ಷ. ಅಷ್ಟರಲ್ಲಿ ಭಾರತ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಇನ್ನಷ್ಟು ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡ್ಕೋಬೇಕು. ಭಾರತದ ಮಾರುಕಟ್ಟೆಯನ್ನು ಜಗದಗಲ ವಿಸ್ತರಿಸುವ ಪ್ರಯತ್ನವನ್ನು ಭಾರತ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಷ್ಟೇ. ಇದು ಗೆಳೆಯರೆ, ಅಮೆರಿಕ ಮತ್ತು ಭಾರತದ ನಡುವಿನ ಟ್ಯಾರಿಫ್ ಯುದ್ಧಕ್ಕೆ ಒಂದು ತಾತ್ಕಾಲಿಕ ವಿರಾಮ ಬೀಳ್ತಾ ಇರೋದರ ಕುರಿತಾದ ಹಾಗೂ ಎರಡೂ ದೇಶಗಳ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳಲಿರುವ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.